ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಮುಖದ ಮೇಲೆ ಸುಕ್ಕುಗಳಾಗಿರ್ತದಲ್ಲ, ನೀರಿಗೆಗಳಾಗಿರ್ತದಲ್ಲ, ಅದಕ್ಕೋಸ್ಕರ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ. ಅದನ್ನು ಒಂದು ವಾರದಲ್ಲಿ ಒಂದು 3 ಸರಿ, ಅಂದರೆ ಒಂದಿನ ಬಿಟ್ಟು ಒಂದಿನ ನೀವು ಹಚ್ಕೊಂಡು ಒಂದು 5-10 ನಿಮಿಷ ಬಿಟ್ಟು ಆದಮೇಲೆ ಮುಖ ತೊಳ್ಕೊಬೋದು. ಇದನ್ನು ಹೇಗೆ ಏನು ಅಂತಂದು ಬೇಕಾಗಿರೋದು 2 ಪದಾರ್ಥ ಇದ್ದರೆ ಸಾಕು, ಇದನ್ನು ಮಾಡ್ಬೋದು. ಇದನ್ನು ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ಳಿ. ಇದಕ್ಕೆ ಫಸ್ಟ್ ಏನು ಮಾಡ್ಬೇಕಂದ್ರೆ, ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮಾಟೊ ತೆಗೆದುಕೊಂಬಿಡಿ. ಟೊಮಾಟೊ ತೆಗೆದುಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಿಗೆ ರುಬ್ಕೊಂಬಿಡಿ. ರುಬ್ಕೊಂಡು ಆದಮೇಲೆ ಅದು ಪ್ಯೂರಿ ಆಗಬೇಕು. ಟೊಮಾಟೊ ಪ್ಯೂರಿ ಮಾಡ್ಕೊಂಬಿಡಿ, ಫುಲ್ ನುಣ್ಣಗೆ ರುಬ್ಕೊಂಡು. ಆಮೇಲೆ ಒಂದು ಚಿಕ್ಕ ಬೌಲಲ್ಲಿ ತೆಗೆದುಕೊಂಡು ಒಂದು 3 ಟೀ ಸ್ಪೂನಷ್ಟು ಟೊಮಾಟೋನ ಹಾಕ್ಕೊಳ್ಳಿ. ಅದರ ರಸನ ಪ್ಯೂರಿನ ಹಾಕ್ಕೊಂಡು ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್, ಇವೆರಡೇ ಇದ್ದರೆ ಸಾಕು. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿರ್ತಲ್ಲ ಇದನ್ನು ಕ್ರೀಮ್ನ, ಅದನ್ನು ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಬಿಡಿ. ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಆ ಥರ ನೀಟಾಗಿ ಮಸಾಜ್ ಮಾಡ್ಕೊಂಬಿಡಿ ನಿಧಾನವಾಗಿ. ಮಾಡ್ಕೊಂಡು ಆದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಈ ಥರ ಒಂದಿನ ಬಿಟ್ಟು ಒಂದಿನ ನೀವು ಮಾಡೋದ್ರಿಂದ ಕಪ್ಪು ಕಲೆಗಳು ಆಗಿರ್ಬೋದು, ಅದು ಹೋಗ್ತದೆ. ಆಮೇಲೆ ರಿಂಕಲ್ಸ್ ಆಗಿರ್ತದಲ್ಲ, ನೀರಿಗೆಗಳಾಗಿರ್ತದೆ, ಅದು ಸಹ ಕ್ರಮೇಣ ಕಡಿಮೆ ಆಗ್ತದೆ. ಇದನ್ನು ಮಸಾಜ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ, ಆಮೇಲೆ ಟೈಟ್ ಆಗ್ತದೆ. ಇದನ್ನು ಮಾಡಿ ನೋಡಿ. ಆಮೇಲೆ ಇದ್ರ ಉಪಯೋಗ ನಿಮ್ಗೆ ಯೂಸ್ ಮಾಡ್ಕೊಂಡು ಆದಮೇಲೆ ನನಗೆ ಕಮೆಂಟ್ಸ್ ಮಾಡಿ. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.